ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಅಸಲಿಗೆ ಜಿಬಿಎನಲ್ಲಿ ಏನಾಗ್ತಾ ಇದೆ, ಈ ಲಂಚಾವತಾರಕ್ಕೆ ಬ್ರೇಕ್ ಬೀಳೋದೇ ಇಲ್ವಾ ಅಥವಾ ಬ್ರೇಕ್ ಹಾಕೋದೇ ಇಲ್ವಾ ಅಥವಾ ಬ್ರೇಕ್ ಬೀಳುವಂತ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಪದೇ ಪದೇ ಇಂತಹ ಘಟನೆಗಳು ನಡೀತಾನೆ ಇದೆ. ಮತ್ತೊಮ್ಮೆ ಅಂಥದ್ದೇ ಘಟನೆ ನಡೆದಿದೆ ನೋಡಿ. ಅಧಿಕಾರಿಗಳ ಲಂಚಾವತಾರ ಮತ್ತೆ ಬಟಾ ಬಯಲಾಗಿದೆ. ನಡು ರಸ್ತೆಯಲ್ಲೇ ಜಿಬಿಎ ಅಧಿಕಾರಿಯಿಂದ ಡೀಲಿಂಗ್ ಮಾಡಲಾಗಿದೆ. ಜನಜೀವನದ ನಡುವೆ ಲಂಚ ಪಡೆದು ಲಾಕ್ ಆಗಿದ್ದಾನೆ. ಜಿಬಿಎ ಹೆಲ್ತ್ ಇನ್ಸ್ಪೆಕ್ಟರ್ 12,000ಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ. ಹೇರ್ ಸಲೂನ್ ಟ್ರೇಡ್ ಲೈಸೆನ್ಸ್ಗೆ ಲಂಚ ಪಡೆದಿದ್ದಾನೆ ಈ ಅಧಿಕಾರಿ. ಉತ್ತರ ನಗರ ಪಾಲಿಕೆ ಅಧಿಕಾರಿಯಿಂದ ಭ್ರಷ್ಟಾಚಾರ. ಹಿರಿಯ ಆರೋಗ್ಯಾಧಿಕಾರಿ ರಿಯಾಜ್ ಅಹಮದ್ ಕಟಿಂಗ್ ಶಾಪ್ಗೆ ಟ್ರೇಡ್ ಲೈಸೆನ್ಸ್ಗೆ 12,000ಕ್ಕೆ ಬೇಡಿಕೆ ಇಟ್ಟಿರೋದು. 10,000 ತಗೊಳ್ಳಿ ಸರ್ ಅಂತಂದ್ರೆ 10,000 ಸಾಲೋದಿಲ್ಲ, 12,000 ಕೊಡ್ಲೇಬೇಕು ಅಂತ ಹೇಳಿದ್ದಾನೆ. ಇದೆಲ್ಲವೂ ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. 12,000ಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಈ ಜಿಬಿಎ ಅಧಿಕಾರಿ. ಹೆಲ್ತ್ ಇನ್ಸ್ಪೆಕ್ಟರ್ ಈತ ರಿಯಾಜ್ ಅಹಮದ್ 12,000 ಕೊಟ್ರೆ ಕಟಿಂಗ್ ಶಾಪ್ಗೆ ಟ್ರೇಡ್ ಲೈಸೆನ್ಸ್ ಕೊಡ್ತೀನಿ ಅಂತ ಹೇಳಿದ್ದ. 10,000 ತಗೊಳ್ಳಿ ಸರ್ ಅಂತಂದ್ರೆ ಖಂಡಿತ ಸಾಧ್ಯ ಇಲ್ಲ, 12,000 ಬೇಕೇ ಬೇಕು ಅಂತ ಹೇಳಿರುವಂತ ಒಂದು ವಿಡಿಯೋ ಈಗ ನಡು ರಸ್ತೆಯಲ್ಲಿ ಜಿಬಿಎ ಅಧಿಕಾರಿಯಿಂದ ಡೀಲಿಂಗ್ ಮಾಡಲಾಗಿದೆ ಅನ್ನೋ ಮಾಹಿತಿ. ಹಾಗಾಗಿ ಜಿಬಿಎ ಅಧಿಕಾರಿಗಳ ಈ ಲಂಚಾವತಾರಕ್ಕೆ ಯಾವುದೇ ಬ್ರೇಕ್ ಬೀಳುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ವಾ ಅಥವಾ ಬ್ರೇಕ್ ಬೀಳೋದಿಲ್ವಾ ಅನ್ನೋ ಪ್ರಶ್ನೆ ಅಲ್ಲಿ ನೋಡಿ ಗಮನಿಸ್ತಾ ಇದೀವಲ್ಲ. 10,000 ಕೊಟ್ರೆ 10,000 ಆಗೋದಿಲ್ಲ, 12,000 ಬೇಕು ಅಂತ ಕೇಳ್ತಾ ಇರುವಂತಹ ಒಂದು ವಿಡಿಯೋ. ಆ ವಿಡಿಯೋವನ್ನ ಸ್ವತಃ ಮಾಲೀಕ, ಆ ಕಟಿಂಗ್ ಶಾಪ್ನ ಮಾಲೀಕ ರೆಕಾರ್ಡ್ ಮಾಡ್ಕೊಂಡಿರೋದು. ಏನ್ ಮಾಡ್ಬೇಕು ಅಂತ ತಗೊಳ್ಳಿ ದುಡ್ಡು ಇಟ್ಕೊಳ್ಳಿ, ಅಪ್ಲೈ ಮಾಡಿಸಿ ಸಾಕು. ಯಾರಿಗೆ ನಾನು ಯಾಕೆ ದುಡ್ಡು ಇಸ್ಕೊಳ್ಳಿ? ಮುಖ್ಯಮಂತ್ರಿ ಕೊಟ್ಬಿಡಿ ದುಡ್ಡನ್ನ. ಸಾಕು. ಬೇಡ ಸರ್, ನೀವು ಮುಖ್ಯಮಂತ್ರಿ ದುಡ್ಡು ಕೊಟ್ಬಿಡಿ. 12,000 ರೂಪಾಯಿ ನನ್ಗೆ ಯಾರೋ ಒಬ್ರು ಲಂಚ ಕೊಡ್ರಿ ಅಂತ 12 ಕೊಟ್ಬಿಡಿ ಅಧಿಕಾರಿಗಳಿಗೆ. ನೀವು ಮುಖ್ಯಮಂತ್ರಿಗಳಿಗೆ ಕೊಡಿ ಸರ್. ಸರ್, ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಬನ್ನಿ ಸರ್. ನಾನು ಈ ತರ 12,000 ರೂಪಾಯಿ ದುಡ್ಡು ತಗೊಂಡೆ, ಲಂಚ ತಗೊಂಡೆ, ಏನ್ ಮಾಡೋದು ಅಂತ ಕೇಳಿ. ಬಡವ್ರ ಬಗ್ಗೆ ಈ ತರ ರಕ್ತ ಇರ್ತಿಲ್ಲ, ಎಷ್ಟು ಮಟ್ಟಿಗೆ ಸರಿ ಸರ್ ಇದು? ನನಗೆ ಎಂತಕ್ಕೆ ದುಡ್ಡು? ನೀವು ಲಂಚ ಅಂತ ಕೊಡಿ, ನೀವು ಇಟ್ಕೊಳ್ಳಿ ಸರ್. ನೀವು ಕೇಳಿರೋ ದುಡ್ಡನ್ನ ನಿಮ್ಮ ಅಧಿಕಾರಿಗಳಿಗೆ ಏನೋ ಬಟ್ಟೆಗೆ, ರೇಷನ್ಗೆ ನೀವು ಕೇಳಿದಿರಲ್ಲ ಲಂಚ ದುಡ್ಡು, ಅದನ್ನ ಕೊಟ್ಟಿದ್ದೀವಿ, ತಗೊಳ್ಳಿ. ಏನ್ ಸರ್? ತಗೊಳ್ಳಿ, ನಿಮ್ ರೇಷನ್ ದುಡ್ಡು ತಗೊಳ್ಳಿ. ಯಾಕೆ ಸರ್ಕಾರ ದುಡ್ಡು ಕೊಡ್ತಲ್ವಲ್ಲ, ಸರ್ಕಾರಕ್ಕೆ ದುಡ್ಡಿಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಜಿಬಿಎ ಅಧಿಕಾರಿಗಳ ಲಂಚಾವತಾರದ ಪ್ರಕರಣಗಳ ಅನೇಕ ಬಾರಿ ಇದೇ ರೀತಿ ನಡೆದಿದೆ. ಈಗಲೂ ಕೂಡ ಅಂಥದ್ದೇ ಘಟನೆ. ಇದೆಲ್ಲದಕ್ಕೂ ಕಡಿವಾಣ ಹಾಕುವಂತ ಪ್ರಯತ್ನವನ್ನ ಸಚಿವರು ಮಾಡ್ತಾರಾ ಅನ್ನೋ ಪ್ರಶ್ನೆ. ಸದ್ಯಕ್ಕೆ ಈ ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಅಶ್ವಿನಿ, ಡಿ.ಕೆ. ಶಿವಕುಮಾರ್ ಅವರು ಲಂಚ ಮುಕ್ತ ನಾವು ಆಡಳಿತ ನಡೆಸುವಂತ ಕಡೆ ಹೇಳ್ತಾರೆ. ಬಟ್ ಇದೀಗ ಮೊನ್ನೆ ಸಹ ಬಿ ಖಾತದಿಂದ ಎ ಖಾತ ಮಾಡಿಸ್ಬೇಕಂದ್ರೆ 40,000 ರೂಪಾಯಿ ಲಂಚ ಜಿಬಿಎ ಅಧಿಕಾರಿಗಳಿಗೆ ಇದ್ರು. ಅದಾದ ನಂತರ ಇದೀಗ ಹೆಲ್ತ್ ಇನ್ಸ್ಪೆಕ್ಟರ್ ಸಹ ಒಂದ್ ಕಡೆ ಏರ್ ಸಲೂನ್ ಟ್ರೈಡ್ ಲೈಸೆನ್ಸ್ ವಿಚಾರವಾಗಿ ಇಲ್ಲ ಲಂಚ ಕೇಳಿದ್ರು, ಆರೋಪ ಕೇಳಿವೆ ಅಂದ್ರೆ ಹೀಗಾಗಿ ಸ್ವತಃ ಆ ಒಂದು ಮಾಲೀಕ ವಿಡಿಯೋ ಮಾಡಿ ಒಂದ್ ಕಡೆ ಆಕ್ರೋಶ ಹೊರಹಾಕಿದ್ದಾನೆ. ಆ ಒಂದು ಮಾಲೀಕ ಮಾತಾಡ್ತಾನೆ. ಸಿಎಂ ಅವರು ಒಂದ್ ಕಡೆ ಲಂಚ ಮುಕ್ತ ಒಂದ್ ಕಡೆ ಆಡಳಿತ ನಡೆಸಲು ಮುಂದಾಗ್ತಿದ್ರೆ ನೀವು ಲಂಚ ಕೇಳ್ತಾರಂತ ಎಂಬ ವಿಚಾರವನ್ನ ಅಧಿಕಾರಿಗಳು ಹೇಳ್ತಾನೆ. ಬಟ್ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯ ತಲೆ ಕಟ್ಸ್ಕೊಡಲ್ಲ. 12,000 ರೂಪಾಯಿ ಕೊಟ್ಟರೆ ಮಾತ್ರ ನಿಮ್ಗೆ ಲೈಸೆನ್ಸ್ ಕೊಡ್ತೀವಿ ಅಂತ ಒಂದ್ ಕಡೆ ಹೇಳ್ತಾನೆ. ಹೀಗಾಗಿ ಲಂಚ ಕೊಟ್ಟು ವಿಡಿಯೋ ಮಾಡಿದ್ದಾನೆ ಆ ಮಾಲೀಕ. ಹೀಗಾಗಿ ಎಲ್ಲ ಒಂದ್ ಕಡೆ ಆಕ್ರೋಶ ಕೇಳಿ ಬಂದಿದೆ. ಸಂಬಂಧಪಟ್ಟ ಸಚಿವರು ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಇಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕಾಗತ್ತೆ. ಯಾಕಂದ್ರೆ ಜಿಬಿಎಯಲ್ಲಿ ಯಾವುದೇ ಕೆಲಸಗಳಾಗಬೇಕಂದ್ರೆ ಲಂಚ ಕೊಡಲೇಬೇಕಾಗತ್ತೆ. ಯಾಕಂದ್ರೆ ಬಿ ಖಾತದಿಂದ ಎ ಖಾತಕ್ಕೂ ಲಂಚ ಕೊಡಬೇಕು, ಲೈಸೆನ್ಸ್ಗೂ ಲಂಚ ಕೊಡಬೇಕು. ಈಗ 10 ಕೆಲಸ ಆಗಬೇಕಂದ್ರೆ ಲಂಚ ಕೊಡಬೇಕಾಗತ್ತೆ. ಹೀಗಾಗಿ ಕೃಷ್ಣ ಬೈರೇಗೌಡರು ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಜಿಬಿಎಯ ಇಂಥ ಲಂಚ ಮುಕ್ತ ಅಧಿಕಾರಿಗಳನ್ನ ಕೂಡಲೇ ಕ್ರಮಕ್ಕೆ ಮುಂದಾಗಬೇಕೆಂಬುದು ಈಗ